ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ಇನ್ನೊಂದು 2 ದಿನದಲ್ಲಿ ನಾವು ಭಾರತೀಯರೆಲ್ಲರೂ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮಿಸ್ತೇವೆ. ಅಂದರೆ ಅದಕ್ಕೆ ಹರ್ ಘರ್ ತಿರಂಗ ಮತ್ತು ಧ್ವಜವನ್ನು ಸಿದ್ಧಪಡಿಸಿ ಇನ್ನೇನು ತಿರಂಗವನ್ನು ಆರಿಸಿ ನಾವು ಸಂಭ್ರಮಿಸೋದಕ್ಕೆ ಫುಲ್ಲು ಸಜ್ಜಾಗಿದ್ದೇವೆ, ಸಂಪೂರ್ಣವಾಗಿ ಸಜ್ಜಾಗಿದ್ದೇವೆ. ಈ ನಡುವೆ ಒಂದು ಖೇದಕರವಾದ ಅತ್ಯಂತ ದುಃಖಕರ ಒಂದು ಪ್ರಸಂಗ ನಡೆದಿದೆ ಮತ್ತು ಅದು ಇವತ್ತು ರಾಜ್ಯಸಭೆಯಲ್ಲಿ ಕೂಡ ಪ್ರತಿಧ್ವನಿಸಿದೆ. ಅದರ ಬಗ್ಗೆ ನಾನು ಇವತ್ತಿನ ಫೋಕಸ್ ಪವರ್ ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ. ವೀಕ್ಷಕರೇ, ಕರ್ನಾಟಕದವರೇ ಆದಂತಹ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾಜ್ಯಸಭೆಯಲ್ಲಿ ಪ್ರಮುಖ ವಿಷಯವೊಂದನ್ನು ಅವರು ಎತ್ತಿದ್ರು. ಅವರು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳ ನಾಯಕ. ಅವರು ಹೇಳಿರುವ ವಿಚಾರ ಎಷ್ಟು ಗಂಭೀರ ಅಂದರೆ, ನಾನೀಗ ಮೊದಲು ಹೇಳಿದ್ನಲ್ಲ, 80 ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಿರುವಂತಹ ನಮಗೆ ಅತ್ಯಂತ ಬೇಸರ, ನಾಚಿಕೆ ಆಗಬೇಕಾದಂತಹ ವಿಚಾರ. ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರಾಖಂಡದ ಅಲ್ಧ್ವಾನಿಯ ಒಂದು ರಾಮಲೀಲಾ ಮೈದಾನದಲ್ಲಿ ಒಂದು ಸಾರ್ವಜನಿಕ ಭಾಷಣವನ್ನು ಮುಗಿಸಿ ಬಂದಿದ್ದರು. ಆ ಮುಗಿಸಿ ಬಂದ ಕೆಲವೇ ದಿನಗಳಲ್ಲಿ ಅಲ್ಲಿನ ಕೆಲವು ಗುಂಪು, ಅಂದರೆ ಹಿಂದೂ ಸಮುದಾಯಕ್ಕೆ ಸೇರಿರುವ ಕೆಲವು ಗುಂಪು ಒಂದು ಹವನ ಮಾಡಿ ಅಲ್ಲಿ ಶುದ್ಧೀಕರಣವನ್ನು ಮಾಡಿದೆ. ಯಾಕೆ ಶುದ್ಧೀಕರಣ ಮಾಡಿದ್ರು, ಅವರ ಉದ್ದೇಶ ಏನಿದೆ ಅನ್ನೋದಂತೂ ತನಿಖೆಯಿಂದ ತಿಳಿಯಬೇಕಾಗತ್ತೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಶುದ್ಧೀಕರಣ ಪ್ರಕ್ರಿಯೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅವರು ಹೇಳುವಂಥದ್ದು ಏನಂದರೆ, ದಲಿತ ಸಮುದಾಯಕ್ಕೆ ಸೇರಿರುವಂತಹ ನಾನು ಆ ಒಂದು ರಾಮಲೀಲಾ ಮೈದಾನದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರುವ ಹಿನ್ನೆಲೆಯಲ್ಲಿ ಹಿಂದೂ ಸಮುದಾಯಕ್ಕೆ ಸೇರಿದ ಗುಂಪು ಅವರು ಅದನ್ನು ಪ್ರತ್ಯೇಕವಾಗಿ ಬಿಜೆಪಿಯ ಕೆಲವರ ಬೆಂಬಲ ಕೂಡ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಈ ಗುಂಪು ಅಲ್ಲಿ ಶುದ್ಧೀಕರಣ ಮಾಡಿದೆ, ತನಿಗೆ ಇದೊಂದು ಮಾಡಿರುವಂತಹ ಅವಮಾನ ಅನ್ನುವ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಬಡೇ ದುಃಖಕ್ಕೆ ಸಾಥ್ कहना पड़ता है, मैं हल्द्वानी में पब्लिक स्पीच में रामलीला मैदान में रामलीला स्टेज पे भाषण किया और लाखों लोग वहां पर थे. उस वक्त मैंने किसी समाज का, किसी धर्म का नाम नहीं लिया. सिर्फ मैं लोगों के समस्याओं को वहां पर बताया. लेकिन मेरे स्पीच होने के बाद कल वो लोग, बीजेपी के लोग सब मिलके हवन करके उस स्टेज का शुद्धिकरण करने का काम किए हैं. ये You might have read in the newspaper. Is it the way in democracy? How you are protecting the constitution? That too, I am a leader of opposition. ಹೊಸದಲ್ಲಿ ರಾಜ್ಯಸಭೆಯಲ್ಲಿ ಅವರು ಮಾತನಾಡುವಾಗ ಇದನ್ನ ಬಹಳ ಒಂದು ದುಃಖದ ಸಂಗತಿಯ ರೀತಿಯಲ್ಲಿ ಅವರು ಅದನ್ನು ಪ್ರಸ್ತಾಪ ಮಾಡ್ತಾರೆ. ನಾನು ದಲಿತ ಸಮುದಾಯಕ್ಕೆ ಸೇರಿದವನು, ಹಲವು ವರ್ಷಗಳಿಂದ ನಾನು ರಾಜಕೀಯದಲ್ಲಿದ್ದೇನೆ. ನನ್ನ ಜಾತಿ ಮತ್ತು ಇನ್ನಿತರ ಸಂಗತಿಗಳನ್ನು ಮುಂದಿಟ್ಟು ಅದನ್ನು ಒಂದು ಗುರಾಣಿಯಾಗಿ ನಾನು ಎಂದೂ ಬಳಸಲಿಲ್ಲ ಮತ್ತು ನಾನು ಯಾವತ್ತೂ ಆ ಕಾರಣಕ್ಕೋಸ್ಕರ ನನ್ನನ್ನು ಕಾಪಾಡಿ ಅಂತೇಳಿ ನಾನು ಯಾವುದೇ ಹಂತದಲ್ಲೂ ಕೂಡ ಕೇಳಿಲ್ಲ. ಆದರೆ ಈ ಶುದ್ಧೀಕರಣ ಮಾಡುವಂತಹ ಮನಸ್ಥಿತಿ ಅದು ಅತ್ಯಂತ ಅಪಾಯಕಾರಿ. ಇಷ್ಟು ವರ್ಷಗಳು ಕಳೆದರು, ಅಂದರೆ ನಮ್ಮಲ್ಲಿ ಜಾತಿ ನಿರ್ಮೂಲನೆ ಮತ್ತು ಈ ಸಮಾನತೆಯ ತತ್ವವನ್ನು ನಮ್ಮ ಬಲಿಷ್ಠ ಸಂವಿಧಾನ ಏನು ಹೇಳ್ತಾ ಇದೆ, ಅದು ಬಲಿಷ್ಠವಾಗಿರುವ, ಸದೃಢವಾಗಿರುವ ಮತ್ತು ಜನರಿಗೆ ಅದರ ಒಂದು ಅರಿವು ಬಂದಿರುವ, ಶಿಕ್ಷಣ ದೊರಕಿರುವ ಹೊರತಾಗಿಯೂ ಅದನ್ನು ಪಾಲಿಸುವಂಥದ್ದು ಅತ್ಯಂತ ಬೇಸರದ ಸಂಗತಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದು ಇಡೀ ಸದನವನ್ನೇ ಮೌನವಾಗಿಸುವಂತೆ ಮಾಡುತ್ತೆ. ಯಾಕಂದರೆ ಇಂತಹ ಒಂದು ನಾಚಿಕೆಗೇಡಿನ ವಿಚಾರಕ್ಕೆ ಯಾರು ಬೆಂಬಲ ಕೊಡುವಂತಿಲ್ಲ ಮತ್ತು ಕೊಟ್ಟರೆ ಅದು ದೊಡ್ಡ ತಪ್ಪು, ಸಂವಿಧಾನಿಕವಾಗಿ ಒಂದು ಕಡೆ ತಪ್ಪು. ಮಾನವೀಯತೆ ವಿಚಾರಕ್ಕೆ ಬಂದಾಗಲೂ ಈ ರೀತಿಯ ಒಂದು ಕೃತ್ಯಗಳಿಗೆ ಬೆಂಬಲ ಕೊಡುವಂಥದ್ದು ಒಂದು ಒಣಗೇಡಿ, ನಾಚಿಕೆಗೇಡಿನ ಕೃತ್ಯ ಅನ್ನುವಂಥದ್ದು ಖಂಡಿತ. ಬಿಜೆಪಿ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ. ಮಾಜಿ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರುವಂತಹ JP ನಡ್ಡಾ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಅಲ್ಲೇ ರಾಜ್ಯಸಭೆಯಲ್ಲಿ ಅವರು ಕೂಡ ಅದನ್ನು ಖಂಡಿಸ್ತಾರೆ. ಈ ರೀತಿಯ ಒಂದು ಘಟನೆ ಅತ್ಯಂತ ದುಃಖಕರ, ಈ ರೀತಿಯ ಆಗಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅವರು ಇದರ ಹಿಂದೆ ಬಿಜೆಪಿ ಇದೆ ಅನ್ನುವಂತಹ ಮಾತನ್ನು ಮಾತ್ರ ಅವರು ನಿರಾಕರಿಸ್ತಾರೆ. ಯಾರೇ ಆಗಲಿ ಇದೊಂದು ಕೃತ್ಯವನ್ನು ಮಾಡಿರುವಂಥದ್ದು ತಪ್ಪು ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾರೆ. ವೀಕ್ಷಕರೇ, माननीय खरगे जी ने कहा है, ये सच में बहुत ही दुखदाई विषय है और ये दुखदाई सिर्फ कांग्रेस पार्टी के लिए नहीं, ये दुखदाई हम सब के लिए है. क्योंकि खरगे साहब ने कहा कि बीजेपी के लोग थे. मैं स्पष्ट करना चाहता हूं, यहां राष्ट्रीय अध्यक्ष जी भी बैठे हैं और मैं भी पूर्व राष्ट्रीय अध्यक्ष रहा हूं. बीजेपी डज नॉट सब्सक्राइब टू सच एक्टिविटीज. लेकिन आपने कहा है हम इसकी तहकीकात भी करेंगे, लेकिन मैं आपको विश्वास दिलाता हूं जो भी बात हुई है उसकी तहकीकात जरूर होगी. लेकिन मैं स्पष्ट करना चाहता हूं, इस तरह की एक्टिविटी को भारतीय जनता पार्टी कभी भी सब्सक्राइब नहीं करती है. मैं भर्त्सना करता हूं
और मैं भर्त्सना भी करता हूं और राष्ट्रीय अध्यक्ष जी इसको गहराई से देखेंगे भी, लेकिन आपकी भावनाओं को जो ठेस पहुंची है वो सच में हम सब के लिए खेद का विषय। ವೀಕ್ಷಕರೇ, ನಾವಿಲ್ಲಿ ಅತ್ಯಂತ ಗಂಭೀರವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ನಾನು ಹೇಳಿದೆ 80 ವರ್ಷ ಆಗ್ತಾ ಇದೆ ಸ್ವಾತಂತ್ರ್ಯೋತ್ಸವ ಬಂದು, ಸಂವಿಧಾನ ರಚನೆಯಾಗಿ ಅದರ ಅರಿವು, ಮೊದಲೆಲ್ಲ ಸಂವಿಧಾನದ ಬಗ್ಗೆ ಜನರಿಗೆ ಅರಿವಿರಲಿಲ್ಲ ಅಂತ ಅನ್ಕೋಬಹುದು. ಅಂದರೆ ಭಾಳ ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಎಲ್ರಿಗೂ ಶಿಕ್ಷಣ ತಲುಪಿರಲಿಲ್ಲ, ಎಲ್ರಿಗೂ ಸಂವಿಧಾನದ ಬಗ್ಗೆ ಮಾಹಿತಿ ಇರಲಿಲ್ಲ, ಕಾನೂನಿನ ಬಗ್ಗೆ ಅರಿವಿರಲಿಲ್ಲ. ಆದರೆ ಈಗ ಆಗಿಲ್ಲ. 80 ವರ್ಷ ಆದ ನಂತರ ಬಹುತೇಕ ಒಂದು ಜನರಿಗೆ ಶಿಕ್ಷಣ ದೊರಕಿದೆ. ಸರ್ಕಾರ ಶಿಕ್ಷಣ ಕೊಡಿಸುವಂಥ ಕೆಲಸ ಮಾಡಿದೆ. ಪ್ರತಿಯೊಬ್ಬರು ಶಿಕ್ಷಣ ಪಡೆದಿದ್ದಾನೆ. ಅಲ್ಲಿ ಜಾತಿ ಮತ್ತು ಧರ್ಮವನ್ನು ಹೊರತುಪಡಿಸಿದೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಸುಶಿಕ್ಷಿತರು ಕೂಡ ಆಗ್ತಾ ಇದ್ದಾರೆ. ಕಾನೂನು ಅಂದರೆ ಸಂವಿಧಾನವೇ ಹೇಳಿರುವಂತಹ, ಸಂವಿಧಾನದ ಪರಿಚಯದ ಅಂದರೆ 17ರಲ್ಲಿ ಇರುವಂತಹ ಜಾತಿ ಪದ್ಧತಿಯ ನಿರ್ಮೂಲನೆ ಏನಿದೆ, ಅಸಮಾನತೆಯನ್ನು ತೊಲಗಿಸುವಂತಹ ಆ ಒಂದು ಆರ್ಟಿಕಲ್ನ ವಿಚಾರವನ್ನೇ ಮರೆತು ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗಿದ್ದಾರೆ ಅನ್ನುವ ಕಾರಣಕ್ಕೆ ಏನಾದರೂ ಅಲ್ಲಿ ಶುದ್ಧೀಕರಣ ಮಾಡಿದರೆ ಆ ಮಾಡಿರುವ ಗುಂಪು ಅವರು ಖಂಡಿತ ಶಿಕ್ಷೆಗೆ ಅರ್ಹರು ಮತ್ತು ಅವರಿಗೆ ಸಂವಿಧಾನ ಮತ್ತು ಕಾನೂನಿನ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಕೊಡಬೇಕಾದಂತೂ ಕಡ್ಡಾಯ. ವೀಕ್ಷಕರೇ, ಹಿಂದೂಗಳಂದ್ರೇನು? ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳೋದು ಹಿಂದೂ ಧರ್ಮ, ಹಿಂದೂ ಇದು. ಆದರೆ ಇವತ್ತಿನ ದಿವಸ ಹಿಂದೂಗಳ ಹೆಸರಲ್ಲಿ ಕೆಲವು ಪುಡಾರಿಗಳು ಅನ್ಬೇಕೋ, ಗೂಂಡಾಗಳು ಅನ್ಬೇಕೋ, ಇವರು ದೇಶಕ್ಕೆ ಮಾರಕರು ಅನ್ಬೇಕೋ ಗೊತ್ತಿಲ್ಲ. ಆಗಸ್ಟ್ 8ನೇ ತಾರೀಕು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಮಲೀಲಾ ಮೈದಾನದಲ್ಲಿ ಸಾರ್ವಜನಿಕ ಒಂದು ಸಭೆ ಮಾಡ್ತಾರೆ. ಅವ್ರು ಸಭೆ ಮಾಡಿ ಹೋದ ತಕ್ಷಣ ಏನು ಮಾಡ್ತಾರೆ, ಇವರು ಹಿಂದೂಗಳ ಹೆಸರಲ್ಲಿ ಕೆಲವರು ಬಂದ್ಬಿಟ್ಟು ಪುಡಂಗಿಗಳು, ಪುಡಾರಿಗಳು ಹೋಗಿ ಗಂಜಲ ಹಾಕಿ ಶುದ್ಧೀಕರಣ ಮಾಡ್ತಾರೆ, ಹೋಮ ಮಾಡ್ತಾರೆ, ಅದನ್ನು ಸ್ವಚ್ಛ ಅಂತ ಬೇರೆ ಹೇಳ್ತಾರೆ. ಇವ್ರು ಹೊಟ್ಟೆಲ್ಲೇ ಎಷ್ಟು ಗಲೀಜೈತೋ ಗೊತ್ತಿಲ್ಲ. ಒಬ್ಬ ಈ ರಾಷ್ಟ್ರದ ನಾಯಕನ, ವಿರೋಧ ಪಕ್ಷದ ನಾಯಕ ಆದವರು, ಅವ್ರನ್ನ ರಾಷ್ಟ್ರದ ನಾಯಕನ್ನ ಒಂದು ಜಾತಿಯಿಂದ ಗುರುತಿಸ್ತಾರೆ. ಆಮೇಲೆ ಇವ್ರದ ಗಲೀಜು, ಅವರು ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಭಾಷಣ ಮಾಡಿರೋಂಥದ್ದನ್ನ ಜಾಗ ಶುದ್ಧೀಕರಣ ಮಾಡ್ತಾರೆ ಅಂದರೆ ಇವ್ರ ಮನುಷ್ಯರ ಆದಿಮಾನವರು ಹಿಂಗೆ ನಡ್ಕೊಳ್ಳಿಲ್ಲ. ಇವರು ಈ ದೇಶಕ್ಕೆ ಹಿಂದೂಗಳ ಹೆಸರಲ್ಲಿ ಮಾಡ್ತಾ ಇರೋಂಥ ಒಂದು ಹಿಂದೂಗಳಿಗೆ ಅವಮಾನ. ಇಂಥ ಗೂಂಡಾಗಳ ಮೇಲೆ ಕೂಡಲೇ FIR ದಾಖಲೆ ಮಾಡಬೇಕು. ವೀಕ್ಷಕರು, ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ತಿರುವಂಥ ವಿಚಾರ ಅತ್ಯಂತ ಗಂಭೀರವಾದ ವಿಚಾರ. ಯಾಕಂದರೆ ನಮ್ಮ ದೇಶದಲ್ಲಿ ಈ ರೀತಿ ದಲಿತರಿಗೂ ಅಥವಾ ಹಿಂದುಳಿದವರಿಗೆ ಅವಮಾನ ಆಗುವಂಥದ್ದು ಇದೇನು ಮೊದಲಲ್ಲ. ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಸಾಕಷ್ಟು ಇಂಥ ಘಟನೆಗಳು ನಡೆದಿವೆ. ತೀರ ಇತ್ತೀಚಿನಗಳು, ಕಳೆದ ಹಲವಾರು ದಶಕಗಳಿಂದ ತೀರ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕೂಡ ಇಂತಹ ಪ್ರಸಂಗಗಳು ನಡೆದಿವೆ. ದೇಶದ ಮೂಲೆ ಮೂಲೆಯಲ್ಲಿ ದಲಿತರು ಕುದುರೆ ಮೇಲೆ ಸವಾರಿ ಮಾಡಿದ್ರು ಅಂತ ಕಾರಣಕ್ಕೆ ಹೊಡೆದಿರುವಂಥದ್ದು, ಅವರ ಮದುವೆ ಕಾರ್ಯಕ್ರಮಕ್ಕೆ ನುಗ್ಗಿ ಹೊಡೆದಿರುವಂಥದ್ದು, ಅವರು ಸಂಭ್ರಮ ಪಡಬಾರದು ಅನ್ನೋ ಕಾರಣಕ್ಕೆ ಅವರಿಗೆ ಛೇಡಿಸಿರುವಂಥದ್ದು, ತೊಂದರೆ ಕೊಟ್ಟಿರುವಂಥದ್ದು ನಮ್ಮ ದೇಶದಲ್ಲಿ ಅಲ್ಲಲ್ಲಿ ನಡೀತಾ ಇದೆ. ಆದರೆ ಇದರ ಬಗ್ಗೆ ಸೂಕ್ತವಾದ ಒಂದು ಕ್ರಮ ಕೈಗೊಳ್ಳುವಂತಹ ಯಾವುದೇ ಒಂದು ನಿಟ್ಟಿನಲ್ಲಿ ಯಾವ ಸರ್ಕಾರವೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು ಮಾತ್ರ ಸ್ಪಷ್ಟ. ಕೇವಲ ಒಂದು ಪ್ರಕರಣಕ್ಕೆ ಜನ ಸೀಮಿತರಾಗ್ತಾರೆ ಹೊರತು ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಈ ಒಂದು ಹಿಂದುಳಿದವರನ್ನ ಮತ್ತು ಏನು ಒಂದು ಕಾಲದಲ್ಲಿ ಅಸ್ಪೃಶ್ಯರೆನಿಸ್ಕೊಂಡವರನ್ನ ನಾವು ಮಹಾತ್ಮ ಗಾಂಧೀಜಿಯವರೇ ಹರಿಜನರು ಅಂತ ಕರೆದ್ರು, ಹರಿಜನರು ಗಿರಿಜನರು ಅಂತ ಕರೆದ್ರು. ಅಷ್ಟು ಒಳ್ಳೆ ಗೌರವಯುತವಾದ ಪದವನ್ನ ಬಳಸಿ ಅವರನ್ನು ಕರೆದ್ರು. ಸಂವಿಧಾನದಲ್ಲೂ ಆ ಒಂದು ವ್ಯವಸ್ಥೆನ ಒಂದು ನಿರ್ಮೂಲನೆ ಮಾಡುವಂತಹ ಕಾನೂನು ಇದೆ, ವ್ಯವಸ್ಥೆ ಇದೆ. ಅದು ಎಲ್ಲವನ್ನು ಮರೆತು ಈಗಲೂ ಆ ಒಂದು ಕೃತ್ಯವನ್ನು ನಡೆಸಿರುವಂಥದ್ದು ಬಹಳ ಗಂಭೀರ ವಿಚಾರ. ಲಕ್ಷಾಂತರ ಜನ ಸಾರ್ವಜನಿಕರೆಲ್ಲ ಭಾಗವಹಿಸಿರ್ತಾರೆ. ಆ ಸಾರ್ವಜನಿಕ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಷ್ಟ್ರದ ಹಿರಿಯ ದಲಿತ ಮುಖಂಡರು ಮಲ್ಲಿಕಾರ್ಜುನ ಖರ್ಗೆ ಭಾಷಣವನ್ನು ಮಾಡ್ತಾರೆ. ಆ ಭಾಷಣ ಮಾಡುವಾಗ ಯಾವುದೇ ಜಾತಿ ಧರ್ಮವನ್ನೇನು ಬೈದಿರೋದಿಲ್ಲ ಅವರು. ಆದರೂ ಕೂಡ ಅವರು ಸಂವಿಧಾನ ಇತ್ಯಾದಿ ವಿಚಾರಗಳನ್ನ ಭಾಷಣ ಮಾಡಿರ್ತಾರೆ. ಆದರೆ ಇವರು ಭಾಷಣ ಮಾಡುವಾಗ ಒಂದು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಶ್ರೀರಾಮ ಸೇನಾ ಧರ್ಮಾರ್ಥ ನ್ಯಾಯ ಸಮಿತಿಯವರು ಏನು ಮಾಡ್ತಾರೆ, ಶ್ರೀರಾಮ ಸೇನಾ ಧರ್ಮಾರ್ಥ ಸೇವಾ ನ್ಯಾಯ ಸಮಿತಿಯವರು ಏನು ಮಾಡ್ತಾರೆ, ಗಿರೀಶ್ ಪಾಂಡೆ ಅನ್ನೋ ಅಧ್ಯಕ್ಷನ ನೇತೃತ್ವದಲ್ಲಿ ಹೋಮವನ್ನು ಮಾಡ್ತಾರೆ, ಶುದ್ಧಿ ಹವನವನ್ನು ಮಾಡ್ತಾರೆ. ಇವರು ಮಲ್ಲಿಕಾರ್ಜುನ ಖರ್ಗೆಯವರು ವಿಜಯ ಶಂಕರಾದ ಅಂತೇಳಿ ಪ್ರಜಾಪ್ರಭುತ್ವ ಉಳಿವಿಗಾಗಿ, ರಾಷ್ಟ್ರೀಯತೆ ಉಳಿವಿಗಾಗಿ ಮಾತಾಡಿದ್ರೆ, ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ಆ ರಾಮಲೀಲಾ ಸಂಪ್ರದಾಯದಲ್ಲಿ ಮೈದಾನದಲ್ಲಿ ಭಾಷಣ ಮಾಡೋದಲ್ಲ ಅಂತ ಅದನ್ನು ಶುದ್ಧೀಕರಣವನ್ನು ಮಾಡ್ತಾರೆ. ಅವರು ಶುದ್ಧಿ ಹವನವನ್ನು ಮಾಡ್ತಾರೆ. ಇದು ಕೇವಲ ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ಜಟಾಪಟಿಗೆ ಸೀಮಿತ ಆಗದ ವಿಚಾರ. ಯಾಕಂದರೆ
ನಾನು ಈಗ ಹೇಳುವ ಪ್ರಕಾರ ರಾಜ್ಯಸಭೆಯಲ್ಲಿ ಕೂಡ ಈ ವಿಚಾರ ಚರ್ಚೆ ಆದಾಗ ಪಕ್ಷಾತೀತವಾಗಿ ಅದನ್ನು ಖಂಡಿಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಥವಾ ಇನ್ನೊಂದು ಕಾರಣಕ್ಕೆ ಮಾತ್ರ ಇದನ್ನು ಖಂಡಿಸಬೇಕನ್ನುವಂತಹ ನಿಲುವು ಕೂಡ ತಪ್ಪು. ಬಿಜೆಪಿ ಕೂಡ ಇದನ್ನು ಖಂಡಿಸಿರುವಂಥದ್ದು ಸ್ವಾಗತಾರ್ಹ. ಹಾಗೆ ಇದರ ಬಗ್ಗೆ ಮಾತ್ರ ಒಂದು ಸ್ಪಷ್ಟವಾದ ತನಿಖೆ ನಡೀಬೇಕು ಮತ್ತು ಕಾರಣ ಏನು ಅಂತ ಪತ್ತೆ ಹಚ್ಚಬೇಕು. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಸ್ಟ್ 8ರಂದು ಸಭೆ ನಡೆಸಿದ ಕಾರಣಕ್ಕೆ ಅಲ್ಲಿ ಏನಾದರೂ ಆ ರೀತಿಯ ಶುದ್ಧೀಕರಣ ಮಾಡಿದ್ರ ಅನ್ನುವಂಥದ್ದನ್ನು ತಿಳ್ಕೋಬೇಕು ಮತ್ತು ಅದಕ್ಕೊಂದು ಸ್ಪಷ್ಟನೆ ದೇಶಕ್ಕೆ ಕೊಡಲೇಬೇಕಾಗತ್ತೆ ವೀಕ್ಷಕರು. ಕರ್ನಾಟಕದಲ್ಲಿ ಕೂಡ ಈ ಅಸ್ಪೃಶ್ಯತೆಯ ಒಂದು ರೋಗ ಏನು ಜಾಡ್ಯ ಇದೆಯಲ್ಲ ಅದು ಇನ್ನೂ ತೊಲಗೇ ಇಲ್ಲ. ಈಗಲೂ ಕೂಡ ಹಲವರು ತಮ್ಮ ಮನಸ್ಸಲ್ಲಿ ಈ ತರದ ಒಂದು ಜಾಡ್ಯವನ್ನ, ಈ ಅಂಟು ರೋಗವನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಕೆಲವು ಕಡೆ ಕಾನೂನಿನ ಭಯದಿಂದ ಎಕ್ಸ್ಪ್ರೆಸ್ ಆಗಲ್ಲ, ಆದರೆ ಅವಕಾಶ ಸಿಕ್ಕಾಗ ಅದನ್ನು ಬಳಸ್ಕೊಳ್ತಾರೆ. ಇಂಥ ಹಲವಾರು ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ದಲಿತರು ದೇವಸ್ಥಾನ ಪ್ರವೇಶಿಸಿರು ಅನ್ನೋ ಕಾರಣಕ್ಕೆ ಅವರಿಗೆ ಥಳಿಸಿರುವಂಥದ್ದು, ದಲಿತರು ದೇವಸ್ಥಾನದ ಹತ್ರ ಬಂದರು ಅನ್ನೋ ಕಾರಣಕ್ಕೆ ಅವರಿಗೆ ಬಹಿಷ್ಕಾರ ಹಾಕಿರುವಂಥದ್ದು, ದಲಿತ ಜೋಡಿಗಳು ದೇವಸ್ಥಾನಕ್ಕೆ ಒಳಗೆ ಬಂದರು ಅಂತ ಕಾರಣಕ್ಕಾಗಿ ಅಲ್ಲಿರುವ ಅರ್ಚಕರೊಬ್ಬರು ಅವರಿಗೆ ಹೀನವಾಗಿ ಬೈದಿರುವಂಥದ್ದು, ಹಲವಾರು ಘಟನೆಗಳು ನಮ್ಮ ಮುಂದೆ ಕಣ್ಮುಂದಿವೆ, ವರದಿಯಾಗಿದೆ. ನಾವು ಪತ್ರಿಕೆಗಳಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಾಗ ಓದುವಂತಾಗಿದೆ. ಇದು ಅತ್ಯಂತ ದುಃಖಕರ ಸಂಗತಿ. ಇನ್ನು ನಾನು ಈ ಶುದ್ಧೀಕರಣ ವಿಚಾರಕ್ಕೆ ಬಂದಾಗಲೂ ಕರ್ನಾಟಕದ ಇತಿಹಾಸದಲ್ಲಿ ಸಾಕಷ್ಟು ಬಾರಿ ಆಗಿದೆ. ಉಡುಪಿ ಅಂತ ಪ್ರದೇಶಗಳಲ್ಲೂ ಕೂಡ ಹಿಂದೆ ಯಾವುದೋ ಒಂದು ಕಾರ್ಯಕ್ರಮ ನಡೆಯಿತು ಅನ್ನೋ ಕಾರಣಕ್ಕೆ ಅಲ್ಲಿ ಶುದ್ಧೀಕರಣವನ್ನ ಮಾಡಿದರು. ಆಮೇಲೆ ಆ ಕಾರ್ಯಕ್ರಮ ಮುಗಿದ ನಂತರ ಯಾರ್ಯಾರೋ ಇಲ್ಲಿಗೆ ಸಲ್ಲದವರು ಬಂದರು ಅನ್ನುವ ಕಾರಣಕ್ಕೆ ಅದು ಅಲ್ಲಿಗೆ ಉಡುಪಿಗೆ ಮಾತ್ರ ಸೀಮಿತ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆ ಈ ರೀತಿಯ ಒಂದು ಶುದ್ಧೀಕರಣ ಮನಸ್ಥಿತಿ ಏನಿದೆಯೋ ಅದು ಪದೇ ಪದೇ ನಡೀತಾ ಇದೆ. ಅದು ಕೊನೆ ಆಗ್ಬೇಕನ್ನುವಂಥದ್ದೇ ಜನರ ಆಶಯ ವೀಕ್ಷಕರೇ. ಇದು ನಾವು ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳೋದಾದರೆ, ಅಂದರೆ ಈ ಒಂದು ಶುದ್ಧೀಕರಣ ಮತ್ತು ಈ ಅಂಟು ಜಾಡ್ಯ ಏನಿದೆಯಲ್ಲ, ಈ ಒಂದು ಮನೋರೋಗ, ಅಸ್ಪೃಶ್ಯರನ್ನ ಒಂದು ಮನುಷ್ಯನಾಗಿದ್ದುಕೊಂಡು ಕೂಡ ಇನ್ನೊಬ್ಬ ಮನುಷ್ಯನನ್ನು ಅಸ್ಪೃಶ್ಯನನ್ನಾಗಿ ಕಾಣುವಂಥದ್ದು, ಗುಲಾಮನನ್ನಾಗಿ ಕಾಣುವಂಥದ್ದು, ಅಥವಾ ಅವರು ತಮಗೆಲ್ಲರಿಗಿಂತ ಕೆಳಗಿನವರು ಅಂತ ಕಾಣುವಂಥ ಮನಸ್ಥಿತಿ ಇದೆಯಲ್ಲ, ಅದು ಬಹಳ ಅಪಾಯಕಾರಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗಿವೆ. ಇಂಥ ಒಂದು ವ್ಯವಸ್ಥೆಯನ್ನು ವಿರೋಧಿಸುವಂತಹ ಸಾಕಷ್ಟು ಅವಕಾಶಗಳಿದ್ದಾವೆ. ಆದರೆ ಈ ಒಂದು ಬದಲಾವಣೆ ಕೇವಲ ಶಿಕ್ಷಣ ವ್ಯವಸ್ಥೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಯಾಕಂದ್ರೆ ಇದು ಮನೆ ಮನೆಯಲ್ಲಿ ಬೆಳಿಬೇಕಾಗತ್ತೆ. ನಾವು ನಮ್ಮ ಅಂದ್ರೆ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಏನಿದಾರೋ ಅವರಿಗೆ ನಾವು ಈ ಒಂದು ರೀತಿಯ ಒಂದು ಮನಸ್ಥಿತಿಯನ್ನು ಬಿಟ್ಟು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವ ಬಗ್ಗೆ ಕಲಿಸಿಕೊಡುವಂಥದ್ದು ಅತ್ಯಗತ್ಯ ವೀಕ್ಷಕರೇ. ಹಲ್ದ್ವಾನಿಯಲ್ಲಿ ನಡೆದಿರುವ ಘಟನೆಗೆ ಸಂಬಂಧಪಟ್ಟು ಹೇಳುವುದಾದ್ರೆ, ಶ್ರೀರಾಮ ಸೇನೆ ಧರ್ಮಾರ್ಥ ಸೇವಾನ್ಯಾಸ ಅನ್ನುವ ಸಂಘಟನೆ ಈ ಒಂದು ಶುದ್ಧೀಕರಣವನ್ನ ಮಾಡಿದೆ ಅನ್ನುವಂಥದ್ದು ಈಗಿನ ಆರೋಪ. ಯಾರು ಕೂಡ ರಾಜಕಾರಣವನ್ನು ಬಿಟ್ಟು ನೋಡಿದ್ರೆ ಯಾರು ಕೂಡ ನಾನು ಸಂವಿಧಾನಕ್ಕೆ ಗೌರವ ಕೊಡ್ತೀನಿ ಅಂತ ಹೇಳೋದು ಬೇರೆ, ತನ್ನ ಎದುರಿರುವಂತಹ ವ್ಯಕ್ತಿ, ತನ್ನ ಸಮಾಜದಲ್ಲಿ ಇರುವಂತಹ ವ್ಯಕ್ತಿ, ತಮ್ಮ ಸುತ್ತಮುತ್ತಲಿರುವಂತಹ ಜನರು, ಅವರಿಗೆ ಗೌರವ ಕೊಡುವಂಥದ್ದೇ ಈ ಒಂದು ವ್ಯವಸ್ಥೆ, ಅಂದ್ರೆ ಈ ಒಂದು ಸಾಮಾಜಿಕ ಪಿಡುಗಿನ ಒಂದು ವ್ಯವಸ್ಥೆ ಸುಧಾರಣೆ ಆಗೋದಕ್ಕೆ ಪ್ರಮುಖ ಆಗುತ್ತೆ ಹೊರತು ನಾವು ಸಂವಿಧಾನಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ, ಸಂವಿಧಾನವನ್ನು ನಾನು ಬಳಸ್ತೀನಿ, ತನ್ನ ಅನುಕೂಲಕವಾಗಿ ಬಳಸ್ತೀನಿ ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆ ಯಾವುದು ವೀಕ್ಷಕರೇ. ಇಲ್ಲಿ ನಾವು ರಾಜಕೀಯವನ್ನ ಬಿಟ್ಟು ನೋಡೋದಾದ್ರೆ ಈ ಒಂದು ಘಟನೆಯ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಲೇಬೇಕಾಗುತ್ತೆ. ಕಾಂಗ್ರೆಸ್ ಹೇಳಿದೆ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನ ನೇರವಾಗಿ ತಗೊಳ್ಳೋದಕ್ಕಿಂತ ಬದಲು ಬಿಜೆಪಿ ಅದನ್ನ ನಿರಾಕರಿಸಿದೆ ಅನ್ನೋ ಕಾರಣಕ್ಕೆ ಹಾಗೆ ಅದನ್ನ ಬಿಟ್ಟು ಬಿಡುವ ಪರಿಸ್ಥಿತಿಯ ಹೊರತಾಗಿಯೂ ಸಂಪೂರ್ಣವಾಗಿ ತನಿಖೆಯಾಗಿ ಸಂವಿಧಾನದ ಸಮಾನತೆ ತತ್ವ ಏನಿದೆಯೋ ಅದು ಸಂಪೂರ್ಣವಾಗಿ ಪಾಲನೆ ಮಾಡಬೇಕಾಗಿರೋದು ಇಂದಿನ ಅಗತ್ಯ. ಈ ರೀತಿಯ ಪ್ರಕರಣಗಳು ಮತ್ತೆ ಮರುಕಳಿಸಬಾರದು ಮತ್ತು ರಾಜ್ಯಸಭೆಯಂತ ಗೌರವಯುತ ಜಾಗದಲ್ಲಿ ಅದನ್ನ ಮತ್ತೊಂದು ಬಾರಿ ಉಲ್ಲೇಖ ಮಾಡುವಂತಹ ಯಾವುದೇ ಪ್ರಸಂಗ ಸೃಷ್ಟಿಯಾಗಬಾರದು ಅನ್ನುವಂಥದ್ದೇ ಎಲ್ಲರ ಆಶಯ ವೀಕ್ಷಕರೇ. ಇದು ಇವತ್ತಿನ ನಮ್ಮ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.